ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಮುಂದುವರೆದಿದೆ. ಟಿಕೆಟ್ ಘೋಷಣೆಗೂ ಮೊದಲೇ ಸಮರ್ಥ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ. ಮಗನಿಗೆ ಸಾಥ್ ಕೊಟ್ಟಿದ್ದಾರೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಟಿಕೆಟ್ನ ಪೈಪೋಟಿ ಮುಂದುವರೆದಿದೆ. ಟಿಕೆಟ್ ಘೋಷಣೆ ಇನ್ನೂ ಆಗಿಲ್ಲ. ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್. ಏನು ಪ್ರಭಾ ಮಲ್ಲಿಕಾರ್ಜುನ್ ಸಾಥ್ ನೀಡಿರುವಂತದ್ದು. ದಾವಣಗೆರೆ ಪಾಲಿಕೆ ಕಚೇರಿಗೆ ಆಗಮಿಸಿ ನಾಮಪತ್ರವನ್ನ ಸಲ್ಲಿಸಿ ಆಗಿದೆ. ಇನ್ನು ಸಮರ್ಥ ನಾಮಪತ್ರದ ವೇಳೆ ಆಕ್ರೋಶ ಭುಗಿಲೆದ್ದಿರುವಂತದ್ದು. ಸಮರ್ಥ್ಗೆ ಟಿಕೆಟ್ ನೀಡಿದ್ದೇ ಆದ್ರೆ ಸೋಲು ಖಚಿತ ಅಂತ ಹೇಳ್ತಾ ಇರುವಂತದ್ದು ಮುಸ್ಲಿಂ ಮುಖಂಡರುಗಳು. ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರಿಗೆ ಮುಸ್ಲಿಂ ಮುಖಂಡರು. ಸಮರ್ಥ ಏನಾದ್ರೂ ಅಖಾಡಕ್ಕೆ ಇಳಿದ್ರೆ, ಸಮರ್ಥ್ಗೆ ಟಿಕೆಟ್ ಅನ್ನ ನೀಡಿದ್ರೆ ಸೋಲು ನಿಶ್ಚಿತ ಅಂತ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರುಗಳೆಲ್ಲರೂ. ಮೇಡಮ್, ಯತ್ನಾಳ್ ಅವ್ರು ಹೇಳ್ತಾರೆ ಒಂದ್ ಕಡೆಗೆ ಬಿಜೆಪಿ ಟಿಕೆಟ್ ಸಿಕ್ಕರು ಅಚ್ಚರಿ ಪಡಂಗಿಲ್ಲ ಸಮರ್ಥ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಮೇಡಮ್. ಯತ್ನಾಳ್ ಅವ್ರು ಹೇಳ್ತಿದ್ದಾರೆ, ಯಾಕಂದ್ರೆ ಯಡಿಯೂರಪ್ಪನವರು ಮತ್ತು ಶಾಮನೂರು ಕುಟುಂಬದ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಿದೆ ಅಂತೇಳಿ. ಅವ್ರು ಏನಾದ್ರು ಹೇಳ್ಬೋದ್ರಿ, ನಮಗೆ ಗೊತ್ತಿದೆ ನಾವ್ ಏನ್ ಮಾಡ್ತೀವಿ ಅಂತ. ಇಲ್ಲಿರೋ ಜನಗಳಿಗೆ ಗೊತ್ತಿದೆ ನಮ್ಮ ಶಾಮನೂರು ಕುಟುಂಬ ಯಾವ ರೀತಿ ಇದೀವಿ. ಮೇಡಮ್, ಅಧಿಕೃತವಾಗಿ ಪಕ್ಷದ ಅಡಿಯಲ್ಲೇನೆ ಸ್ಪರ್ಧೆ ಸೋಮವಾರ ಮೆರವಣಿಗೆ ನಾಮಪತ್ರ ಸಲ್ಲಿಕೆ ಮಾಡ್ತಿರೋದು. ಮತ್ತೆ ಅಧಿಕೃತವಾಗಿ ಮೆರವಣಿಗೆ ಏನಾದ್ರು ಇರುತ್ತೆ ಮೇಡಮ್? ಮತ್ತೆ ಮೆರವಣಿಗೆ ನಾಯಕರು ಯಾರ್ಯಾರು ಬರ್ತಾರೆ? ಚರ್ಚೆ ಮಾಡ್ಕೊಂಡು ನಾವು ನಿಲ್ಬೇಕು ಅನ್ನೋ ಉತ್ಸಾಹ ಇದೆ. ಮೇಡಮ್, ಯತ್ನಾಳ್ ಅವ್ರು ಹೇಳ್ತಾರೆ ಒಂದ್ ಕಡೆಗೆ ಬಿಜೆಪಿ ಟಿಕೆಟ್ ಸಿಕ್ಕರು ಅಚ್ಚರಿ ಪಡಂಗಿಲ್ಲ ಸಮರ್ಥ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಮೇಡಮ್. ಯತ್ನಾಳ್ ಅವ್ರು ಹೇಳ್ತಿದ್ದಾರೆ, ಯಾಕಂದ್ರೆ ಯಡಿಯೂರಪ್ಪನವರು ಮತ್ತು ಶಾಮನೂರು ಕುಟುಂಬದ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಿದೆ ಅಂತೇಳಿ. ಅವ್ರು ಏನಾದ್ರು ಹೇಳ್ಬೋದ್ರಿ, ನಮಗೆ ಗೊತ್ತಿದೆ ನಾವ್ ಏನ್ ಮಾಡ್ತೀವಿ ಅಂತ. ಇಲ್ಲಿರೋ ಜನಗಳಿಗೆ ಗೊತ್ತಿದೆ ನಮ್ಮ ಶಾಮನೂರು ಕುಟುಂಬ ಯಾವ ರೀತಿ ಇದೀವಿ. ಮೇಡಮ್, ಅಧಿಕೃತವಾಗಿ ಪಕ್ಷದ ಅಡಿಯಲ್ಲೇನೆ ಸ್ಪರ್ಧೆ ಸೋಮವಾರ ಮೆರವಣಿಗೆ ನಾಮಪತ್ರ ಸಲ್ಲಿಕೆ ಮಾಡ್ತಿರೋದು. ಮತ್ತೆ ಅಧಿಕೃತವಾಗಿ ಮೆರವಣಿಗೆ ಏನಾದ್ರು ಇರುತ್ತೆ ಮೇಡಮ್? ಮತ್ತೆ ಮೆರವಣಿಗೆ ನಾಯಕರು ಯಾರ್ಯಾರು ಬರ್ತಾರೆ? ಚರ್ಚೆ ಮಾಡ್ಕೊಂಡು ಮೆರವಣಿಗೆ ನಾಯಕರು ಯಾರ್ಯಾರು ಬರ್ತಾರೆ? ಚರ್ಚೆ ಮಾಡ್ಕೊಂಡು ನಾವು ನಿಲ್ಬೇಕು ಅನ್ನೋ ಉತ್ಸಾಹ ಇದೆ. ಮೇಡಮ್, ಯತ್ನಾಳ್ ಅವ್ರು ಹೇಳ್ತಾರೆ ಒಂದ್ ಕಡೆಗೆ ಬಿಜೆಪಿ ಟಿಕೆಟ್ ಸಿಕ್ಕರು ಅಚ್ಚರಿ ಪಡಂಗಿಲ್ಲ ಸಮರ್ಥ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಮೇಡಮ್. ಯತ್ನಾಳ್ ಅವ್ರು ಹೇಳ್ತಿದ್ದಾರೆ, ಯಾಕಂದ್ರೆ ಯಡಿಯೂರಪ್ಪನವರು ಮತ್ತು ಶಾಮನೂರು ಕುಟುಂಬದ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಿದೆ ಅಂತೇಳಿ. ಅವ್ರು ಏನಾದ್ರು ಹೇಳ್ಬೋದ್ರಿ, ನಮಗೆ ಗೊತ್ತಿದೆ ನಾವ್ ಏನ್ ಮಾಡ್ತೀವಿ ಅಂತ. ಇಲ್ಲಿರೋ ಜನಗಳಿಗೆ ಗೊತ್ತಿದೆ ನಮ್ಮ ಶಾಮನೂರು ಕುಟುಂಬ ಯಾವ ರೀತಿ ಇದೀವಿ. ಮೇಡಮ್, ಸಾಧಾರಣ ಕಾರಲ್ಲಿ ಈಗ ನಾಮಿನೇಷನ್ ಮಾಡಲಿಕ್ಕೆ ಬಂದಿರ್ತಕ್ಕಂಥದ್ದು. ಸಾಧಾರಣ ಕಾರಲ್ಲಿ ನಾಮಿನೇಷನ್ ಮಾಡಕ್ಕೆ ಬಂದಿರ್ತಕ್ಕಂಥದ್ದು ಯಾವ ಒಂದು ಫೀಲ್ ಇತ್ತು ಸರ್? ಸರಿ ಮಾಡ್ಕೊಂಡು ಯಾಕೆ ನಮಗೆ ಭಾಳ ಈಗ ನಾಮಪತ್ರವನ್ನು ಕೂಡ ರಾಜ್ಯದಲ್ಲಿ ಕೊಡ್ತಿದ್ರು. ಆ ಒಂದು ಜಾಗದಲ್ಲಿ ನಿಂತು ನಾಮಪತ್ರ ಸಲ್ಲಿಕೆ ತುಂಬಿದ್ರು ಅಂತ ಒಂದು ಅದೃಷ್ಟ ಇದೆಯಾ ಅಂತಂತನ ದಾತಾರ್ ಅವರ ಒಂದು ಸ್ಥಾನ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ಅಂತ. ನಮ್ಮ ಕಾರ್ಯಕರ್ತರು ಯಾರ ಬರ್ರಿ ಸರ್ ಕಾಯ್ಕತ್ತಾರ ಬರ್ರಿ ಭಾಳ ಪಾಪ. ನಮಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಕಾರ್ಯಕರ್ತರ. ಇನ್ನು ಪುತ್ರ ಸಮರ್ಥ್ಗೆ ಟಿಕೆಟ್ ಕೊಡಿಸೋದಕ್ಕೆ ಎಸ್ ಮಲ್ಲಿಕಾರ್ಜುನ್ ಲಾಭಿ ಹಿಡಿದಿದ್ದಾರೆ. ಸುರ್ಜೇವಾಲಾ ಅವರ ಬಳಿ ಕೂಡ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿರುವಂತದ್ದು. ಸಚಿವ ಈಶ್ವರ್ ಖಂಡ್ರೆ ಜೊತೆ ಭೇಟಿಯಾಗಿದ್ದಾರೆ ಸುರ್ಜೇವಾಲಾ ಅವರನ್ನ ಎಸ್ ಮಲ್ಲಿಕಾರ್ಜುನ್ ಅವರು. ಪುತ್ರ ಸಮರ್ಥ್ಗೆ ಟಿಕೆಟ್ನ ನೀಡುವಂತೆ ಮಲ್ಲಿಕಾರ್ಜುನ್
ಒತ್ತಾಯವನ್ನ ಮಾಡಿರುವಂಥದ್ದು. ಸುರ್ಜೇವಾಲಾ ಅವರ ಬಳಿ ಕೂಡ ಪಟ್ಟು ಹಿಡಿದಿದ್ದಾರೆ. ಸಚಿವ ಈಶ್ವರ್ ಖಂಡ್ರೆ ಜೊತೆಗೂಡಿ ಎಸ್ ಮಲ್ಲಿಕಾರ್ಜುನ್ ಅವರು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿಕೊಂಡಿರುವಂಥದ್ದು. ತನ್ನ ಮಗ ಸಮರ್ಥ್ಗೆನೆ ಟಿಕೆಟ್ ನೀಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇನ್ನು ಕ್ಷೇತ್ರದ ಬಗ್ಗೆ ವಿವರಣೆಯನ್ನ ಮಲ್ಲಿಕಾರ್ಜುನ್ ಸುರ್ಜೇವಾಲಾ ಅವರಿಗೆ ನೀಡಿರುವಂಥದ್ದು. ಹಾಗಾಗಿ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಎಸ್ ಮಲ್ಲಿಕಾರ್ಜುನ್ ತಮ್ಮ ಪಟ್ಟನ ಬಿಡ್ತಾ ಇಲ್ಲ. ಸುರ್ಜೇವಾಲಾ ಅವರ ಬಳಿ ಕೂಡ ಅವರು ಹಠವನ್ನ ಮಾಡ್ತಾ ಇರುವಂಥದ್ದು. ತಮ್ಮ ಪುತ್ರನಿಗೆ ಟಿಕೆಟ್ ನೀಡಬೇಕು ದಕ್ಷಿಣ ದಾವಣಗೆರೆಯ ಕ್ಷೇತ್ರದಲ್ಲಿ ಅಂತ. ಪುತ್ರ ಸಮರ್ಥ್ಗೆ ಟಿಕೆಟ್ ನೀಡಬೇಕು, ಅಭ್ಯರ್ಥಿಯಾಗಿ ಸಮರ್ಥ್ ಇರಬೇಕು ಅನ್ನುವಂಥ ಆಸೆ ಏನಿದೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು ಆರಂಭದಿಂದಲೂ ಕೂಡ ತಮ್ಮ ಹಠವನ್ನ ಅವರು ಬಿಡ್ತಾನೆ ಇಲ್ಲ. ಅದೇ ರೀತಿಯಾಗಿ ಈಗ ಸುರ್ಜೇವಾಲಾ ಅವರು ಈ ಒಂದು ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ತಮ್ಮ ಹಠವನ್ನ ಬಿಡ್ತಾ ಇಲ್ಲ ಎಸ್ ಮಲ್ಲಿಕಾರ್ಜುನ್ ಅವರು. ಇನ್ನು ಮುಸ್ಲಿಂ ಮುಖಂಡರುಗಳು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಏನಾದ್ರೂ ಸಮರ್ಥ್ಗೆ ಟಿಕೆಟ್ ಸಿಕ್ಕಿದ್ದೇ ಆಗ್ಲಿ, ಕಾಂಗ್ರೆಸ್ನ ಸೋಲು ದಕ್ಷಿಣ ದಾವಣಗೆರೆ ಕ್ಷೇತ್ರದಲ್ಲಿ ಶತಸಿದ್ಧ. ಯಾವುದೇ ಕಾರಣಕ್ಕೂ ಕೂಡ ಗೆಲ್ಲೋದಕ್ಕೆ ನಾವು ಬಿಡೋದಿಲ್ಲ, ಅಥವಾ ಟಿಕೆಟ್ ಕೊಡೋದಕ್ಕೂ ಕೂಡ ನಮ್ಮ ಆಕ್ಷೇಪಣೆ ಇದೆ ಅಂತ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರುಗಳು ಹೇಳ್ತಾ ಇರುವಂತದ್ದು. ಆದ್ರೆ ಪ್ರಯತ್ನವನ್ನ ಮಾತ್ರ ಬಿಡ್ತಾ ಇಲ್ಲ, ಹಠವನ್ನ ಬಿಡ್ತಾ ಇಲ್ಲ ಎಸ್ ಮಲ್ಲಿಕಾರ್ಜುನ್ ಅವರು. ಜೊತೆಗೆ ತಮ್ಮ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಟಿಕೆಟ್ ಕೊಡಿಸಿ, ಆದ್ರೆ ಗೆಲುವನ್ನ ಸಾಧಿಸೋದು ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇರುವಂತದ್ದು ಇಬ್ರು ಕೂಡ.